ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಹೊರಗಡೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಅದಾದಮೇಲೆ ನಾನು ಒಳಗಡೆ ಬರ್ತೀನಿ. ಇವಾಗ ನಾನು ಬಿಸಿನೀರು ಇಟ್ಕೊತಾ ಇದ್ದೀನಿ ಕುಡಿಯೋದಕ್ಕೆ. ಹಾಗೆ ಹಾಲು ತೊಗೊಂಬಂದಿದ್ದೆ. ಹಾಲನ್ನ ವಾಶ್ ಮಾಡಿಬಿಟ್ಟು ಆ ಕಡೆ ಹಾಲು ಕಾಯೋಕ್ಕೂ ಇಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ನೀರು ಮತ್ತು ಸ್ವಲ್ಪ ದ್ರಾಕ್ಷಿ ತಿಂದಾದಮೇಲೆ ಕಾಫಿ ಕುಡಿದ್ರೆ ಸ್ವಲ್ಪ ಫ್ರೆಶ್ ಅನಿಸುತ್ತೆ. ಅದಾದಮೇಲೆ ನಮಗೆ ಸ್ವಲ್ಪ ಎನರ್ಜಿ ಬರುತ್ತೆ ಅಡುಗೆ ಮಾಡೋದಕ್ಕೆ. ಅದಕ್ಕೋಸ್ಕರ ನನಗೆ ಬೆಳಗ್ಗೆ ಹೊತ್ತು ಟೀ ಇರಲೇಬೇಕು. ನನಗೆ ತುಂಬ ಇಷ್ಟ ಕಾಫಿ. ಬಟ್ ನನಗೆ ಕಾಫಿ ಕುಡಿದ್ರೆ ನನಗೆ ಆಗೋದಿಲ್ಲ, ಸ್ವಲ್ಪ ಹೀಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಟೀ ಕುಡಿತೀನಿ. ಒಂದೊಂದು ಸಲ ಹಂಗಾದ್ರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕಾಫಿನ. ಒಂದೊಂದು ಸಲ ನೆಗಡಿ ಬಂದರೂ ಪರವಾಗಿಲ್ಲ, ಹೀಟಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಟೀನೇ ಕುಡಿದ್ಬಿಡ್ತೀನಿ. ಹಾಗೆ ತುಂಬ ಚಳಿ ಇರೋದ್ರಿಂದ ಶಶಿಗೆ ನೀರು ಮಡಗ್ತಾ ಇದ್ದೀನಿ ಮುಖ ತೊಳೆಯೋದಕ್ಕೆ. ಯಾಕಂದರೆ ಅವರು ಸ್ವಲ್ಪ ಬೇಗ ಹೋಗ್ತಿದ್ದಾರೆ ಕೆಲಸಕ್ಕೆ. ಅದಕ್ಕೋಸ್ಕರ ನೀರು ಇಡ್ತಾ ಇದ್ದೀನಿ. ಹಾಗೆ ಒಂದು ಗ್ಲಾಸ್ ಬಿಸಿ ಬಿಸಿ ನೀರು ಕುಡಿದ್ರೆ ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ. ಗಂಟಲೆಲ್ಲ ಒಣಗ್ತಾ ಇರುತ್ತೆ. ಬಿಸಿನೀರು ಕುಡಿದ್ಬಿಟ್ಟು ಅದಾದಮೇಲೆ ನಾವು ಟೀ ಕುಡಿಯೋದ್ರಿಂದ ಒಳ್ಳೆಯದು ಅಂತ ಹೇಳ್ತಾರೆ. ಖಾಲಿ ಹೊಟ್ಟೆಗೆ ಟೀ ಕುಡಿಬಾರ್ದು, ಟೀ ಕಾಫಿ ಅದೇನು ಕುಡಿಬಾರ್ದು ಅಂತ ಅಂತಾರೆ. ಈಗ ನಾನು ಬಿಸಿನೀರು ಕುಡಿದ್ಬಿಟ್ಟು ಹಾಗೆ ರಾಗಿ ನೆನೆ ಹಾಕಿದ್ದೆ ಫ್ರೆಂಡ್ಸ್. ನಾನು ರಾಗಿ ಮಾಲ್ಟ್ ಮಾಡೋಣ ಅಂತ. ಅದು ರಾಗಿನ ಹಾಗೆ ಇದು ಮಾಡ್ಬೋದು. ನಾನು ಚೆನ್ನಾಗಿ ಒಂದು 10 to 15 ಟೈಮ್ಸ್ ವಾಶ್ ಮಾಡಿ ಅದನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಮಿಷಿನ್ಗೆ ಹೋಗಿ ಕ್ಲೀನ್ ಮಾಡಿಸ್ಕೊಬಂದು ಮತ್ತೆ ನೆನೆ ಹಾಕಿದ್ದೀನಿ. ಯಾಕಂದರೆ ಮೊಳಕೆ ಕಟ್ಟೋಣ ಅಂತ. ಕ್ಲೀನ್ ಮಾಡಿಸ್ಲಿಲ್ಲ ಅಂದರೆ ಕಲ್ಲಿರುತ್ತಲ್ವ, ಅದಕ್ಕೋಸ್ಕರ ಕ್ಲೀನ್ ಮಾಡಿಸ್ಕೊಬಂದು ಅದನ್ನು ಮತ್ತೆ ವಾಶ್ ಮಾಡಿ ಒಂದು 15 to 20 ಟೈಮ್ಸ್ ವಾಶ್ ಮಾಡಿದ್ದೀನಿ. ಒಟ್ಟು ಟೋಟಲ್ 35 ಟೈಮ್ಸ್ ವಾಶ್ ಮಾಡಿರೋದು. ಯಾಕಂದರೆ ಅದರಲ್ಲಿ ಒಂಥರ ಕುಪ್ಸ ಅಂತ ಏನೋ ಅಂತಾರಲ್ಲ, ಆ ಥರ ಇರುತ್ತೆ, ಜಾಸ್ತಿ ಒಟ್ಟು ಥರ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಬರೋ ಇದರಲ್ಲಿ ನಾನು ರಾಗಿ ಮಾಲ್ಟ್ ಹೇಗೆ ಮಾಡೋದು ಹೆಲ್ತಿಯಾಗೆ ತುಂಬ ಚೆನ್ನಾಗಿರುತ್ತೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕಂದರೆ ಪರೀಕ್ಷೆಗೆ ಸ್ವಲ್ಪ ಮಾಡಿಕೊಡೋಣ ಡೈಲಿ ಒಂದೊಂದು ಗ್ಲಾಸು. ಸ್ವಲ್ಪ ಅವನ್ನ ವೆಯ್ಟ್ ಗೇನ್ ಮಾಡೋಣ ಅಂತ ಅನಿಸ್ತಿದೆ. ತುಂಬ ಸಣ್ಣ ಆಗ್ತಿದ್ದಾನೆ. ಕುಡಿತಾನೆ ಎಲ್ಲೋ ಗೊತ್ತಿಲ್ಲ, ಸ್ವಲ್ಪ ಫೋರ್ಸ್ ಮಾಡಾದರೂ ಕುಡಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಟಿಫನ್ಗೆ ರೆಡಿ ಮಾಡ್ಕೊತಿದ್ದೀನಿ. ನಾನು ಶಶಿ ಇರ್ತಾರೆ ಅಂತ ನೈಟೇ ತರಕಾರಿ ಎಲ್ಲ ಕಟ್ ಮಾಡಿದ್ದೆ. ಬಟ್ ಅವರು ಇಲ್ಲ ಬೇಡ ನನಗೆ ಟಿಫನ್ನು ನೀವೇ ಮಾಡ್ಕೊಳ್ಳಿ, ನಾನು ಬೇಗ ಹೋಗಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ತರಕಾರಿ ಕಟ್ ಮಾಡಿ ಇಟ್ಟಿದ್ನಲ್ಲ, ಅದರಲ್ಲಿ ಸ್ವಲ್ಪ ತರಕಾರಿನ ಎತ್ತಿಟ್ಬಿಟ್ಟು ಸ್ವಲ್ಪ ಆಗೋ ಥರ ಗ್ರೇವಿ ಮಾಡಿಬಿಟ್ಟು ಸಾಗು ಥರ ಮಾಡಿಬಿಟ್ಟು ದೋಸೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನೇ ಕರ್ಕೊಂಡು ಹೋಗ್ಬೇಕಾಯ್ತು ಪರೀಕ್ಷಿತ್ನ. ಅದಕ್ಕೋಸ್ಕರ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನೀಗ ಮಾಡ್ತಾ ಇರೋ ಸಾಗು ಬಂದು ಪೂರಿ ಮತ್ತು ಚಪಾತಿ, ರುಮಾಲಿ ರೋಟಿ, ಬಟರ್ ನಾನು ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಟರ್ ಕುಲ್ಚಾ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನಾಗಿ. ಗೀ ರೈಸ್ಗೂ ಕೂಡ ಮಾಡ್ಕೊಬೋದು. ಗೀ ರೈಸು, ಜೀರಾ ರೈಸ್ ಅದಕ್ಕೆಲ್ಲ ಮಾಡ್ಕೊಬೋದು. ನಾನಿಲ್ಲಿ ಟೊಮೆಟೊ ಕಟ್ ಮಾಡ್ಕೊತೀವಿ. ಆ್ಯಪಲ್ ಟೊಮೆಟೊ ಇದ್ದರೆ ಒಂದು 2-3 ಹಾಕ್ಕೊಂಡ್ರೆ ಗೊಜ್ಜು ಗ್ರೇವಿ ಜಾಸ್ತಿ ಬರುತ್ತೆ. ನಾನು ನಾಟಿ ಟೊಮೆಟೊ ಯೂಸ್ ಮಾಡೋದ್ರಿಂದ ಒಂದೇ ಒಂದು ಸಣ್ಣ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಹುಳಿ ಜಾಸ್ತಿ ಆಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಅದು. ಅದಕ್ಕೋಸ್ಕರ ಒಳಗಡೆ ಇರೋ ಪಲ್ಪ್ ಇರುತ್ತಲ್ಲ ಅದನ್ನು ಕೂಡ ತಕ್ಕೊಂಡಿದ್ದೀನಿ, ಅದು ಬೇಡ ಅಂತ. ಈಗ ಎಣ್ಣೆ ಹಾಕ್ಕೊಂಡು ನಾನು ಈರುಳ್ಳಿ, ಟೊಮೆಟೊ ಮತ್ತು ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊತೀನಿ. ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಂಡು ರುಬ್ಕೊಬೋದು. ಇಲ್ಲಾಂದರೆ ಬೇಡ ಅಂದರೆ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಬೇಕಾದರೆ ಡೈರೆಕ್ಟ್ ಆಗಿ ಕೂಡ ರುಬ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೂ ಆಗುತ್ತೆ. ನಾನಿಲ್ಲಿ ಎಣ್ಣೆಲೆ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇದು ಚೆನ್ನಾಗಿ ಫ್ರೈ ಆಗಬೇಕು. ನಾನು ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ಕೊತಿದ್ದೀನಿ. ಟೈಮ್ ಇದ್ದರೆ ಪ್ಯಾನಲ್ಲಿ ಕೂಡ ಮಾಡ್ಕೊಬೋದು. ನಾನಿಲ್ಲಿ ಒಂದೇ ಬಾಣಲೆಲೆ ಕುಕ್ಕರಲ್ಲೇ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಅದನ್ನೆಲ್ಲ ರುಬ್ಬೋಕ್ಕೆ ಇವಾಗ ಚೆನ್ನಾಗಾಗಿದೆ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ನೈಟೇ ಗೋಡಂಬಿನ ನೆನೆ ಹಾಕಿಟ್ಟಿದ್ದೆ. ಗೋಡಂಬಿ ಮತ್ತು ಹಾಲಿನ ಕೆನೆ ಅದನ್ನು 2 ಹಾಕಿ ರುಬ್ಕೊಂಡಿದ್ದೀನಿ. ಇದೇ ಫ್ರೆಶ್ ಕ್ರೀಮ್ ಫ್ರೆಂಡ್ಸ್. ತುಂಬ ರಿಚ್ ಆಗಿರುತ್ತೆ ಗ್ರೇವಿ ಈ ಥರ ಹಾಕೋದ್ರಿಂದ. ಬೇಕಾದ್ರೆ ನೀವು ಅದು ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಡೈರೆಕ್ಟ್ ಗೋಡಂಬಿನ ಈ ಥರ ಈರುಳ್ಳಿ ಜೊತೆನೇ ಫ್ರೈ ಮಾಡ್ಕೊಂಡು ರುಬ್ಕೊಬೋದು. ನಾನು ಅದನ್ನು ಆ ಥರ ಮಾಡ್ಕೊಂಡಿದ್ದೀನಿ ಈ ಸಲ.
ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನು ರುಬ್ಬೋದಕ್ಕೆ ಹಾಕ್ಕೊತೀನಿ. ಹಾಕ್ಕೊಂಬಿಟ್ಟು ಅದು ತಣ್ಣಗಾಗಕ್ಕೆ ಇಟ್ಟಿರ್ತೀನಿ. ಒಂದು ಬೇರೆ ಬಾಣಲೆಲಿ ಮಾಡಿ ಅದು ಅದರಲ್ಲಿ ಫ್ರೈ ಮಾಡ್ಕೊಂಡು ತಿರ್ಗಾ ಕುಕ್ಕರ್ ಇಟ್ಟು ಅದೆಲ್ಲ ಬೇಡ ಅಂದ್ಬಿಟ್ಟು ನಾನು ಒಂದೇದ್ರಲ್ಲಿ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬೇಕಾದ್ರೆ ಹಾಕ್ಬೋದು ನೀವು. ನಾನೇನು ಈರುಳ್ಳಿ ಹಾಕ್ಕೊಂಡಿಲ್ಲ. ತರಕಾರಿನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಯಾವ ತರಕಾರಿ ಇಷ್ಟ ಅದನ್ನು ಹಾಕ್ಕೋಬೋದು. ಇಲ್ಲಿ ನಾನು ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಸೀಮೆ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ಮು, ಬಟಾಣಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ರುಬ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ರುಬ್ಕೊಂಡಿರೋ ಈರುಳ್ಳಿ, ಟೊಮೆಟೊ ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಗ್ರೇವಿ ಎಷ್ಟು ಗಟ್ಟಿಗೆ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇದ್ರಿಗೆ ಮಾಡ್ತಾ ಇರೋದ್ರಿಂದ ದೋಸೆಗೆ ಮಾಡ್ತಾ ಇರೋದ್ರಿಂದ ಜಾಸ್ತಿ ಗಟ್ಟಿನೂ ಅಲ್ಲ, ಜಾಸ್ತಿ ತೆಳ್ಳಗೂ ಅಲ್ಲ, ಆ ಥರ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಚಿಲ್ಲಿ ಪೌಡರು ಮತ್ತು ಅರಿಶಿನ, ನಾನು ಈಗ ಒಂದು 3-4 ವಿಡಿಯೋದಲ್ಲಿ ಶೇರ್ ಮಾಡಿದೆ ಗರಂ ಮಸಾಲ ಹೇಗೆ ಮಾಡೋದು ಅಂತ. ಬಿರಿಯಾನಿಗೆ ಹಾಕೋದಕ್ಕೆ ಗರಂ ಮಸಾಲ ಹೇಗೆ ಮಾಡೋದು ಅಂತ. ಆ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ ಗರಂ ಮಸಾಲ ಬದಲಾಗಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಆ ವಿಡಿಯೋಲಿ ಹೋಗಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಗರಂ ಮಸಾಲ ಮನೇಲಿ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಏನು ಮಾಡ್ಕೊಂಡಿದ್ದೀನಿ, ಗೋಡಂಬಿ ಮತ್ತು ಹಾಲಿನ ಅದನ್ನು ಹಾಕ್ಕೊತಾ ಇದ್ದೀನಿ. ಇದರಿಂದನೇ ಫ್ರೆಂಡ್ಸ್ ಒಳ್ಳೆ ರಿಚ್ ಆಗುತ್ತೆ ಗ್ರೇವಿ. ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಶುಗರು ಇಷ್ಟು ಹಾಕ್ಕೊಂಡು 3 ವಿಷಿಲ್ ಬರ್ಸ್ಕೊಂಡಿದ್ದೀನಿ. ಅದು ಅಷ್ಟರಲ್ಲಿ ನನ್ನ ಸ್ವಿಚ್ ಆಫ್ ಆಗೋಯಿತು ಮೊಬೈಲು. ಅದಕ್ಕೋಸ್ಕರ ನಾನು ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ ಮೇಲ್ಗಡೆ. ಅದು ಗೋಡಂಬಿ ಮತ್ತು ಹಾಲಿನ ಕೆನೆ ಮಿಕ್ಸ್ಚರು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಯಮ್ಮಿಯಾಗಿ ಟೆಂಪ್ಟ್ ಆಗ್ತಿದೆ. ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಇದಂತೂ ಬೆಸ್ಟ್ ಕಾಂಬಿನೇಷನ್ ಅಂದರೆ ಪೂರಿಗೆ ಮತ್ತು ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಬಟರ್ ನಾನ್, ಕುಲ್ಚಾ ಅದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಯಾವುದಕ್ಕಾದ್ರೂ ಆಗಲಿ ಮ್ಯಾಚ್ ಆಗುತ್ತೆ. ದೋಸೆಗೆ ಮಾಡಿದೆ ತುಂಬ ಟೇಸ್ಟಿಯಾಗಿತ್ತು. ಪರೀಕ್ಷಿತ್ಗಂತೂ ತುಂಬ ಇಷ್ಟ ಆಯಿತು. ಪರೀಕ್ಷಿತ್ ಲಂಚ್ ಬಾಕ್ಸು ಕೂಡ ರೆಡಿ ಮಾಡಿದ್ದೀನಿ. ರೆಡಿ ಮಾಡ್ಕೊಂಡು ನಾನು ಕೂಡ ರೆಡಿ ಆಗಿಬಿಟ್ಟು ಓಡ್ತಾ ಇದ್ದೀನಿ. ಅಲ್ಲಿಂದ ಬಂದು ನಾನು ಕೆಲಸ ಮಾಡ್ಕೊಬೇಕು. ಪರೀಕ್ಷಿತ್ ಜೊತೆನೇ ನಾನು ಕೂಡ ಟಿಫನ್ ತಿಂತಾಯಿದ್ದೀನಿ. ಲೇಟ್ ಆಗಿಬಿಡುತ್ತೆ ಬರೋ ಅಷ್ಟರಲ್ಲಿ ಅಂದ್ಬಿಟ್ಟು. ದೋಸೆ ಮತ್ತು ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ, ಸ್ವಲ್ಪ ಗ್ರೇವಿ. ಪರೀಕ್ಷಿತನ ಬಿಟ್ಬಿಟ್ಟು ಬರೋಕ್ಕೆ ಹೋಗೋಕ್ಕೊಂದು 1/2 ಆನ್ ಅವರ್, ಬರೋಕ್ಕೊಂದು 1/2 ಆನ್ ಅವರ್ ಬೇಕು. 1 ಅವರ್ ಆಗುತ್ತೆ. ಇಲ್ಲಿಂದ ನಾನು ನಡ್ಕೊಂಡು ಹೋಗಿ ಅಲ್ಲಿಂದ ಆಟೋದಲ್ಲಿ ಹೋಗಿ ಬಿಟ್ಬಿಟ್ಟು ಮತ್ತೆ ನಡ್ಕೊಂಬರಬೇಕು. ಅಲ್ಲಿಂದ ಆಟೋದಲ್ಲಿ ಬಂದು ಅದಕ್ಕೋಸ್ಕರ ಲೇಟ್ ಆಗುತ್ತೆ ಅಂದ್ಬಿಟ್ಟು ಟಿಫನ್ ತಿಂದ್ಬಿಟ್ಟು ಬಂದು ಮನೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ ಬೇಗ. ಬಟ್ಟೆ ವಾಶ್ ಮಾಡೋಕೆ ಹೋಗಬೇಕು ಅಂತ ನಾನು ಅಲ್ಲಿಂದ ಬಂದಮೇಲೆ ಬಟ್ಟೆ ವಾಶ್ ಮಾಡೋಕೆ ಹೋದೆ. ಇಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಲ್ಲಿಂದ ಬಂದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಈವ್ನಿಂಗ್ ಮಾಡ್ತಾಯಿದ್ದೀನಿ. ಶಶಿಗೆ ಯಾಕೋ ಹಲ್ಲು ನೋವ್ತಿದೆ. ಅದಕ್ಕೆ ಅವ್ರ ಫ್ರೆಂಡ್ ಏನೋ ಸಜೆಸ್ಟ್ ಮಾಡಿದ್ರಂತೆ ಇದು ಕಣಗಿಲುವುದು. ಇದನ್ನು ರುಬ್ಬಿಟ್ಟು ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ತಣ್ಣಗಾದ್ಮೇಲೆ ಸ್ವಲ್ಪ ಬೆಚ್ಚಗಿರೋ ನೀರನ್ನು ಬಾಯಿಗೆ ಹಾಕಿ ಮುಕ್ಕಳಿಸಿದ್ರೆ, ಅಂದರೆ ಎಲ್ಲಿ ಪೇಯ್ನ್ ಆಗ್ತಿದೆ ಯಾವ ಹಲ್ಲು ಅಲ್ಲಿ ಮುಕ್ಕಳಿಸಿದ್ರೆ ಹಲ್ಲು ನೋವು ಕಮ್ಮಿ ಆಗುತ್ತೆ ಅಂತ ಹೇಳಿದ್ರಂತೆ. ಸ್ವಲ್ಪ ಕಮ್ಮಿ ಆಯಿತು ಫ್ರೆಂಡ್ಸ್. ನೀವು ಒಂದು ಸಲ ಏನಾದ್ರು ಹಲ್ಲು ನೋವಿದ್ದರೆ ಟ್ರೈ ಮಾಡಿ. ನಿಜವಾಗ್ಲೂ ವರ್ಕ್ ಆಗುತ್ತೆ. ಶಶಿಗೆ ಹಲ್ಲು ನೋವು ಕಮ್ಮಿ ಆಗಿದೆ ಫ್ರೆಂಡ್ಸ್. ನಾನು ಅದಾದ ನೆಕ್ಸ್ಟ್ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಮಾಡೋಕ್ಕಾಗಿಲ್ಲ. ನಾನು ವೈಕುಂಠ ಏಕಾದಶಿ ಇದ್ದಿದ್ದರಿಂದ ವಾರ ಎಲ್ಲ ಮಾಡಿಬಿಟ್ಟು ಮನೇಲಿ ಪರೀಕ್ಷಿತ್ತು ಆಫ್ ಡೇ ಇತ್ತು ಅವ್ನಿಗೆ ಸ್ಯಾಟರ್ಡೇ. ಅವ್ನು ಬಂದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್. ದೇವಸ್ಥಾನ ಅಂತೂ ಎಲ್ಲೋ ಬೇರೆ ಕಡೆ ಬಂದಿದ್ದೀವಿ ಅನ್ನೋ ಫೀಲ್ ಅನಿಸ್ತಾಯಿತ್ತು. ಈ ಥರ ಆನೆ ಎಲ್ಲ ಇಟ್ಟಿದ್ರು. ವೈಕುಂಠ ಏಕಾದಶಿ ದಿನ ದೇವಸ್ಥಾನಕ್ಕೆ ಹೋಗೋದು, ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದು ಅಂತ ಹೇಳ್ತಾರೆ. ಅದೊಂದು ಜೋಕಾಲಿಲಿ ಥರ ದೇವ್ರು ಇಟ್ಟಿರ್ತಾರೆ. ಅದ್ರ ಕೆಳಗಡೆ ಹಾಸನ ಬರೋದು ಅದೇನೋ ಸ್ವರ್ಗದ ಬಾಗಿಲು ಅಂತೇನೋ ಅಂತಾರೆ. ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಕೂಡ ವರ್ಷ ಹೋಗ್ತಾ ಇರ್ತೀವಿ. ಈ ವರ್ಷವೂ ಕೂಡ ಹೋಗ್ತಾ ಇದ್ದೀವಿ. ಮುಂದೆ ಹೋಗ್ತಾ ಇದ್ದಾರೆ ಪರೀಕ್ಷಿತು ಮತ್ತು ಶಶಿ. ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗಂತೂ ಸಖತ್ ಇಷ್ಟ ಆಯಿತು ದೇವಸ್ಥಾನ. ಇದು ದೇವಸ್ಥಾನ ಅಲ್ಲ, ದೇವ್ರ ಥರ ಮಾಡಿದ್ದಾರೆ ಅವರೇ. ದೇವರೆಲ್ಲ ಇಟ್ಬಿಟ್ಟು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು. ಇದು ರೋಡ್ ಅಂತೆ. ರೋಡಲ್ಲಿ ಈ ಥರ ಮಾಡಿದ್ದಾರೆ. ಸಖತ್ತಾಗಿ ಮಾಡಿದ್ದಾರೆ. ಸಖತ್ ಇಷ್ಟ ಆಯಿತು ನನಗಂತೂ.
ನಾವು ಮಧ್ಯಾಹ್ನದಂಗೆ ಬಂದು ಒಂದು 1:30, 2 ಗಂಟೆ ಹಂಗೆ ದೇವಸ್ಥಾನಕ್ಕೆ ಬಂದೋ. ಅಮ್ಮ ಯಾವಾಗಲೂ ಬೆಳಗಿನ ಜಾವ 5 ಗಂಟೆಗೆ ಹೋಗ್ಬಿಡ್ತಾರೆ. ಮನೇಲೆಲ್ಲ ವಾರ ಮಾಡಿ ಅವರು ಬೆಳಗಿನ ಜಾವ 5 ಗಂಟೆಗೆ ಅವರು ದೇವಸ್ಥಾನಕ್ಕೆ ಹೋಗೋದು. ಅಣ್ಣ ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆನೇ ಅಣ್ಣನ ಜೊತೆನೇ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಅಣ್ಣ ಡ್ಯೂಟಿಗೆ ಹೋಗ್ತಾನೆ. ಆ ಥರ ಮಾಡ್ತಾರೆ. ದೇವ್ರ ಅಲಂಕಾರ ಅಂತೂ ಸಖತ್ತಾಗಿ ಮಾಡಿದರು ಫ್ರೆಂಡ್ಸ್. ನೋಡೋದಕ್ಕೆ 2 ಕಣ್ಣು ಸಾಲದು. ಒಂಥರ ತುಂಬ ಅಂದರೆ ತುಂಬ ಖುಷಿಯಾಯಿತು. ಮೈ ರೋಮಾಂಚನ ಆಯಿತು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇದೆ ಫ್ರೆಂಡ್ಸ್, ಸ್ವರ್ಗದ ಬಾಗಿಲು ಅಂತೇನೋ ಅಂತಾರೆ. ಅದಕ್ಕೆ ನನಗೆ ರೀಸನ್ ಏನು ಗೊತ್ತಿಲ್ಲ ಸರಿಯಾಗಿ. ಏನಂತಾರೆ ಏನಕ್ಕೆ ಅಂತ ಏನೂ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು. ನೀವು ಕೂಡ ದರ್ಶನ ಪಡ್ಕೊಳ್ಳಿ ದೇವ್ರದ್ದು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಗೋಯಿತು. ಅಲ್ಲಿಂದ ಬರ್ತಾ ಹಾಗೆ ನಮ್ಮ ಮನೆ ಹತ್ರ ಇನ್ನೊಂದು ದೇವಸ್ಥಾನ ಇತ್ತು ಫ್ರೆಂಡ್ಸ್. ಅದಕ್ಕೂ ಮುಂಚೆ ಎಲ್ಲರೂ ಸೆಲ್ಫಿ ತಗೋತಿದ್ರು. ಪರೀಕ್ಷಿತು ಒಂದೊಂದು ಫೋಟೋ ತೆಗೀರಿ ಅಂತ ಹೇಳ್ತಿದ್ದ, ನಿಂತ್ಕೊಂಡಿದ್ದ. ಹಾಗೆ ಅವನದು ಕೂಡ ಫೋಟೋ ತೊಗೊಂಡು ನಾವು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟು. ತುಂಬ ಖುಷಿಯಾಯಿತು. ಹಾಗೆ ನಮ್ಮ ಮನೆ ಹತ್ರ ಇನ್ನೊಂದು ಇಲ್ಲಿ ಹೊಸ್ದಾಗಿ ಮಾಡಿದ್ದಾರೆ. ಅಂದರೆ ಇದು ಕೂಡ ಅದೇ ಥರ ದೇವ್ರನ್ನ ಕೂರಿಸಿರೋದು. ತುಂಬ ಚೆನ್ನಾಗಿ ಮಾಡಿದರು ಇಲ್ಲೂ ಕೂಡ. ಹಾಗೆ ಬರ್ತಿದ್ವಲ್ಲ ಇಲ್ಲೂ ಕೂಡ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದರು. ದೇವ್ರಿಗೆ ಹಾಕಿರೋ ಹಾರಗಳು ಕಲರ್ಫುಲ್ಲಾಗಿರೋದ್ರಿಂದ ಒಂದು ಒಳ್ಳೆ ಲುಕ್ ಅಂತ ಹೇಳ್ಬೋದು. ದೇವ್ರಿಗೆ ಸಖತ್ತಾಗಿ ಕಾಣಿಸ್ತಿದ್ದು. ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಬ್ಲೂ, ಪಿಂಕ್, ವೈಟ್ ಆ ಥರ ಕಾಂಬಿನೇಷನಲ್ಲಿ ಹಾಕಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರನ್ನ. ನೋಡಿ ಮತ್ತು ಈ ಕಡೆ ಎಲ್ಲ ಬೇರೆ ಬೇರೆ ದೇವ್ರುಗಳೆಲ್ಲ ಇಟ್ಟಿದ್ದಾರೆ ವಿಗ್ರಹ ಥರ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ದೇವರ ಆಶೀರ್ವಾದ ನೀವು ಕೂಡ ಪಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ ದೇವರು ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಡ್ಕೊತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವರಂತೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮತ್ತೊಂದು ವ್ಲಾಗ್ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.